ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ನಾನು ಇವತ್ತಿನ ದಿನ ಅಗ್ದಿ ಮಸ್ತಂಗ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಫ್ರಾನ್ಸ್ ಘೀ ರೋಸ್ಟ್ನ ಯಾವ ರೀತಿ ಮಾಡೋದು ವಿತ್ ಮಸಾಲಿನ ರೆಡಿ ಮಾಡ್ಕೊಂಡು ಯಾವ ರೀತಿ ಅಂತ ತೋರಿಸ್ಕೊಡಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾನಿಲ್ಲಿ ಒಂದು ಅರ್ಧ kg ಫ್ರಾನ್ಸನ್ನು ತೊಗೊಂಡಿದ್ದೀನಿ ಘೀ ರೋಸ್ಟಿಗೆ. ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 4 ಚಮಚದಷ್ಟು ನಾನು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಾಕತ್ತೀನಿ. ಸೊ ಗಟ್ಟಿ ಮೊಸರು ಹಾಕ್ಕೊಂಡು ಆದಮೇಲೆ ಒಂದು 2 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ ಅಂತ. ಸೊ ಇಷ್ಟು ಖಾರದ ಪುಡಿದು ಇಷ್ಟು ಹಾಕ್ಕೊಂಡು ನಾವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮ್ಯಾರಿನೇಟ್ ಮಾಡೋಕ್ಕೆ ಒಂದು 5ರಿಂದ 10 ನಿಮಿಷಗಳ ಕಾಲ ಅಷ್ಟು ನಾವು ನೆನೆಯೋಕೆ ಬಿಡಬೇಕಾಗತ್ತೆ ನೋಡ್ರಿ. ಸೊ ಅದು ಆ ಕಡೆ ಹಂಗೆ ನೆನಿತಿರ್ಲಿ, ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಹಂಚನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಹಬೀಜ್ ಹಾಕ್ಕೊಂಡಿನಿ, 1 ಚಮಚದಷ್ಟು ಜೀರಿಗೆ, 1-2 ಲವಂಗ, ಹಂಗೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯಕಾಳು, ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ಹಂಗೆ ಖಾರಕ್ಕೆ ಒಂದು 4 ಒಣಮೆಣಸಿನಕಾಯಿನ ತೊಗೊಂಡು ಈ ರೀತಿ ನಾವು ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡತ್ತಿರಲ್ಲ, ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ಸೊ ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು 5ರಿಂದ 6 ಗೋಡಂಬಿನ ಹಾಕ್ಕೊಳಕತ್ತೀನಿ, ಒಂದು 2 ಪೀಸಷ್ಟು ನಾನು ಶುಂಠಿನ ಹಾಕ್ಕೊಳತ್ತೀನಿ ನೋಡ್ರಿ, ಅಂದ್ರೆ ಅಲ್ಲ ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಅರ್ಧ ಲಿಂಬೆನಿನ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ನಾನು ನೆನೆಯಾಕ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊಂಡು ಪೂರ್ತಿ ನೈಸಂಗೆ ನೀವು ರುಬ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ಇದು ಪೂರ್ತಿ ರುಬ್ಕೊಂಡು ಆದಮೇಲೆ ನಾನು ಈ ಕಡೆ ನೋಡತ್ತಿರಲ್ಲ, ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ. ಸೊ ಅದು ಕೂಡ ಚಂದಾಗಿ ನೆನೆದೈತಿ. ಇವಾಗ ಒಂದು ಬಾಳಿಗೆಗೆ ಒಂದು 2ರಿಂದ 3 ಚಮಚದಷ್ಟು ತುಪ್ಪ ಹಾಕ್ಕೊಂಡು, ಸೊ ನಾವೀಗೇನು ಕಲಸಿಟ್ಕೊಂಡಿದ್ದೀವಿ ನೋಡ್ರಿ ಫ್ರಾನ್ಸ್ನ, ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ನೋಡಾಕತ್ತಿರಲ್ಲ, ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಇದನ್ನು ಪೂರ್ತಿ ಚೆನ್ನಾಗಿ ನಾನು ಒಂದು 2ರಿಂದ 3 ನಿಮಿಷ ನಾವು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಾಕತ್ತಿರಲ್ಲ, ಇದು ತಾನೇ ಇಷ್ಟು ನೀರು ಬಿಡತ್ತೆ. ಸೊ ಇದಕ್ಕೆ ನೀರು ಹಾಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ನೋಡ್ರಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಬೇಕಾದಾಗ ಸೊ ನೋಡಾಕತ್ತಿರಲ್ಲ, ಅಂದ್ರೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಅಂದ್ರೆ ಒಂದು 10% ಅಷ್ಟು ಬೆಂದಿರುತ್ತೆ. ಸೊ ಈ ರೀತಿ ಫ್ರೈ ಮಾಡಿ ತಕ್ಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ನೀರೇನು ಉಳಿದಿತ್ತು ನೋಡ್ರಿ, ಅದ್ರ ಒಳಗಡೆ ನಾನು ರುಬ್ಬಿಟ್ಕೊಂಡಿದ್ದ ಮಸಾಲೆ ಏನಿತ್ತಲ್ಲ, ಸೊ ಅದನ್ನ ಒಳಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ನೋಡ್ರಿ. ಅಂದ್ರೆ ಸ್ವಲ್ಪ ಹುರ್ಕೊಳ್ಬೇಕಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಒಂದು 2 ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಳಕತ್ತೀನಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು ನೋಡ್ರಿ, ಅಲ್ಲಿವರೆಗೂ ನೀವು ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಅದೇ ರುಬ್ಬಿಟ್ಕೊಂಡಿದ್ದ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಸೊ ನೋಡಾತಿರಲ್ಲ, ಮಸಾಲೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಈಗೇನು ಫ್ರಾನ್ಸ್ ಏನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದಿರಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ನಾವು ಒಂದು 5ರಿಂದ 6 ನಿಮಿಷಗಳ ಕಾಲ ಅಷ್ಟು ನಾವು ಲೋ ಫ್ಲೇಮ್ ಒಳಗೆ ಬಿಟ್ವಿ ಅಂತಂದ್ರೆ ತುಂಬ ಚೆನ್ನಾಗಿರುವಂಥ ಫ್ರಾನ್ಸ್ ಘೀ ರೋಸ್ಟ್ ರೆಡಿ ಆಗ್ತೈತಿ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಹಂಗೆ ಸ್ವಲ್ಪ ಕುದೀತಾ ಇರಲಿ, ಸ್ವಲ್ಪ ನೀರೇನು ಅಟ್ಟಿಸ್ತಾ ಇರುತ್ತೆ ನೋಡ್ರಿ, ಕಡಿಮೆ ಆಗ್ತಿರುತ್ತಲ್ಲ. ಸೊ ಆವಾಗ ಮೇಲ್ಗಡೆ ಸ್ವಲ್ಪ ಒಂದು ಎಸಳಷ್ಟು ಕರಿಬೇವು ಹಾಕ್ಕೊಳಕತ್ತೀನಿ. ಸೊ ಕರಿಬೇವು ಹಾಕೋದ್ರಿಂದ ಆ ಕರಿಬೇವು ಫ್ಲೇವರು ಘೀ ರೋಸ್ಟಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀವು ಪೂರ್ತಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತಂದ್ರೆ ನೀವು ಸ್ವಲ್ಪ ಗ್ರೇವಿನ ಜಾಸ್ತಿ ಇಟ್ಕೋಬೋದು, ನೀರು ಕಡಿಮೆ ಹಾಕೋಬೋದು. ಸ್ವಲ್ಪ ನಿಮ್ಗೆ ಪೂರ್ತಿ ಡ್ರೈ ಆಗಿ ಬೇಕಂತಂದ್ರೆ ಸ್ವಲ್ಪ ನೀವು ಆ ನೀರನ್ನು ಅಟ್ಟಿಸೋವರೆಗೂ ನೀವು ತಗೊಂಡ್ರೆ ಸಾಕಾಗತ್ತೆ ನೋಡ್ರಿ. ಸೊ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಭಾರಿ ಮಸ್ತ್ ಹಂಗಿರೋ ಘೀ ರೋಸ್ಟ್ ರೆಡಿ ಆಗೈತಿ. ಚಪಾತಿ ರೈಸ್ ಜೊತೆಗಂತೂ ಭಾರಿ ಮಸ್ತ್ ಅನ್ಸತ್ತೆ ನೋಡ್ರಿ. ಮತ್ತೆ ತಡ ಮಾಡ್ತೀರಿ ನೀವು ಈ ಘೀ ರೋಸ್ಟ್ನ ಮನ್ಯಾಗ ಮಾಡಿರಿ, ಹೆಂಗೆ ಅನ್ನಿಸ್ತಂತ ನಮಗೂ ಹೇಳ್ರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.